ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಮ್ಮನ ಕೈನಲ್ಲಿ ಕಾಯಿಗಿಣ್ಣು ರೆಸಿಪಿನ ನಾನು ಮಾಡಿಸಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದೆ ಎಲ್ಲ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಕಾಯಿಗಿಣ್ಣುನೇ ಮಾಡ್ಕೊಳ್ತಿದ್ರಂತೆ. ಈಸಿಯಾಗಿ ಮಾಡ್ಬೋದು, ಹಾಗೆಯೇ ಅಷ್ಟೇ ರುಚಿಯಾಗಿರುತ್ತೆ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಕಾಯಿಗಿಣ್ಣುನ ಮಾಡೋದಕ್ಕೆ ಮೊದಲಿಗೆ ನಾವು ಅಕ್ಕಿನ ನೆನೆಸ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಒಂದು ಕಪ್ಪಲ್ಲಿ 1 ಕಪ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 4 ರಿಂದ 5 ಗಂಟೆ ಟೈಮ್ ಇದನ್ನು ನೆನೆಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಯಾವ ಕಪ್ಪಲ್ಲಿ ನಾವು ಅಕ್ಕಿನ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ 3 ಕಪ್ ಆಗುವಷ್ಟು ನಾವಿಲ್ಲಿ ಬೆಲ್ಲದ ತುರಿನ ತೊಗೋಬೇಕಾಗುತ್ತೆ. ಹಾಗೆಯೇ ಅದೇ ಕಪ್ಪಲ್ಲಿ 3 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ತೊಗೋಬೇಕಾಗುತ್ತೆ. ನೋಡಿ, ಇದಿಷ್ಟೇ ಮೂರೇ ಇಂಗ್ರೀಡಿಯೆಂಟ್ಸು ಇದು ಕಾಯಿಗಿಣ್ಣು ಮಾಡೋದಕ್ಕೆ ಬೇಕಾಗಿರುವಂಥದ್ದು. ಮೊದಲಿಗೆ ನಾವಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ತುರಿದು ತೆಗೆದಿಟ್ಕೊಂಡಿರ್ತೀವಲ್ಲ, ಅದರಲ್ಲಿ ಸ್ವಲ್ಪನೇ ಮಿಕ್ಸರ್ ಜಾರ್ಗೆ ಹಾಕೊಂಡು ಅದು ಹಿಡಿಯೋಷ್ಟು ನೀರನ್ನ ಹಾಕೊಂಡು ಈ ಒಂದು ತೆಂಗಿನಕಾಯಿನ ನುಣ್ಣಗೆ ರುಬ್ಬಿ ನಾವು ಶೋಧಿಸ್ಕೋಬೇಕಾಗುತ್ತೆ. ತೆಂಗಿನ ಹಾಲಿನಿಂದನೇ ಈ ಒಂದು ಕಾಯಿಗಿಣ್ಣು ತುಂಬಾನೇ ರುಚಿ ಕೊಡುತ್ತೆ. ಹಾಗಾಗಿ ತೆಂಗಿನ ಹಾಲು ಇದಕ್ಕೆ ತುಂಬಾನೇ ಇಂಪಾರ್ಟೆಂಟು. ನೋಡಿ, ಇವಾಗ ಮಿಕ್ಸರ್ ಜಾರ್ಗೆ ಒಂದು ಅರ್ಧದಷ್ಟು ತೆಂಗಿನಕಾಯಿನ ಹಾಕೊಂಡು ಅದು ಹಿಡಿಯೋಷ್ಟು ನೀರನ್ನು ಹಾಕೊಂಡು ನಾನು ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನ ನಾನಿಲ್ಲಿ ಒಂದು ಪಾತ್ರೆಗೆ ಶೋಧಿಸ್ಕೊಳ್ತಾ ಇದ್ದೀನಿ. ದೊಡ್ಡ ಜಾಲರಿ ಇದ್ರೆ ಅದ್ರಲ್ಲಿ ಕೂಡ ನೀವು ಶೋಧಿಸ್ಕೋಬಹುದು. ನನ್ನ ಹತ್ರ ಚಿಕ್ಕ ಜಾಲರಿ ಇತ್ತು ಫ್ರೆಂಡ್ಸ್, ಹಾಗಾಗಿ ನಾನು ಚಿಕ್ಕ ಜಾಲರಿನಲ್ಲೇ ಇದನ್ನ ಶೋಧಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಟೈಮ್ ತಗೋತು ಇದು. ದೊಡ್ಡ ಜಾಲರಿ ಇದ್ದರೆ ಒಂದೇ ಸಲ ನೀವು ಹಾಕೊಂಡು ಶೋಧಿಸ್ಕೋಬಹುದು. ನೋಡಿ, ಇವಾಗ 2ನೇ ಬ್ಯಾಚನ್ನು ಕೂಡ ರುಬ್ಕೊಂಡಿದ್ದೀನಿ. ಅದನ್ನು ಕೂಡ ಅಷ್ಟೇನೆ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕೊಂಡು ಚೆನ್ನಾಗಿ ನೈಸಾಗೋವರೆಗೂ ಕೂಡ ರುಬ್ಬಿಟ್ಟು ಅದನ್ನ ನಾವು ಶೋಧಿಸ್ಕೊಂಡು ತೆಂಗಿನ ಹಾಲನ್ನ ನಾವು ಬಳಸ್ಕೋಬೇಕಾಗತ್ತೆ. ತೆಂಗಿನಕಾಯಿನ ರುಬ್ಬಿ ಈ ಥರ ಶೋಧಿಸ್ಕೊಂಡಾಗ ಮೇಲ್ಗಡೆ ಬರುತ್ತಲ್ಲ, ಇದನ್ನ ಪುನಃ ನೀವು ಇನ್ನೊಂದ್ಸಲ ಮಿಕ್ಸರ್ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ನುಣ್ಣಗೆ ರುಬ್ಬಿಟ್ಟು ಮತ್ತೆ ಶೋಧಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇಷ್ಟು ಹಾಲು ರೆಡಿಯಾಗಿದೆ. ನೆಕ್ಸ್ಟ್ ನಾವಿಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀವಲ್ಲ, ಅಕ್ಕಿನೂ ಕೂಡ ಅಷ್ಟೇನೆ ಇವಾಗ ನುಣ್ಣಗೆ ರುಬ್ಬಿ ಅದರ ಹಾಲನ್ನು ಕೂಡ ನಾವು ತಗೋಬೇಕಾಗುತ್ತೆ. ಇಲ್ಲಿ ಅಕ್ಕಿನ ತರಿಯಾಗಿ ರುಬ್ಬಾರ್ದು, ಆದಷ್ಟು ಕೂಡ ನೈಸಾಗಿ ರುಬ್ಬಿ ಇದನ್ನ ನಾವು ಶೋಧಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರನೇ ಇದನ್ನ ಒಂದು 4 ರಿಂದ 5 ಗಂಟೆ ಟೈಮ್ ಅಕ್ಕಿನ ನೆನೆಸ್ಕೊಳ್ಳೋದು. ನೋಡಿ, ಇವಾಗ ನೈಸ್ ಆಗಿ ನಾನಿಲ್ಲಿ ಅಕ್ಕಿ ಕೂಡ ರುಬ್ಕೊಂಡಿದ್ದೀನಿ. ಇದನ್ನು ಕೂಡ ನಾನಿಲ್ಲಿ ಜಾಲರಿನ ಬಳಸ್ಕೊಂಡು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಈ ತರ ನೆನೆಸಿರೋ ಅಕ್ಕಿನ ರುಬ್ಬಿಟ್ಟು ಅದನ್ನ ಶೋಧಿಸಿರುವಂತಹ ಹಾಲನ್ನ ಹಾಕೊಳ್ಳೋದ್ರಿಂದ ಗಿಣ್ಣು ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ನೋಡಿ, ಇವಾಗ ಶೋಧಿಸಿದ್ ಕೂಡ ಆಗಿದೆ. 1 ಕಪ್ಪು ಅಕ್ಕಿಗೆ ಇಷ್ಟು ಹಾಲು ರೆಡಿಯಾಗಿದೆ. ನೋಡಿ, ಇದನ್ನ ಇವಾಗ ಪಕ್ಕಕ್ಕಿಟ್ಟು ಈ ಕಡೆ ಅಮ್ಮ ಸ್ಟವ್ನ ಆನ್ ಮಾಡಿ ನಾವು ಮೊದಲೇ ತೆಂಗಿನ ಹಾಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಇವಾಗ ಕುದಿಯೋದಕ್ಕೆ ಇಡ್ತಾ ಇದೆ. ತೆಂಗಿನ ಹಾಲನ್ನ ಕುದಿಸ್ಕೊಳ್ಳೋಂಥ ಈ ಟೈಮಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕೊಂಡಿದ್ದಾರೆ. ಇವಾಗ ಇದನ್ನ ಕುದಿಸ್ಕೋಬೇಕಾಗುತ್ತೆ. ನೋಡಿ, ಇದ್ರ ಜೊತೆಗೆ ನಾವಿಲ್ಲಿ 3 ಲೋಟ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ತಗೊಂಡು ರುಬ್ಬಿರೋಂಥ ಹಾಲು ಅಲ್ವಾ, ಅದ್ರ ಜೊತೆಗೆ 1 ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಇದು ಗಿಣ್ಣು ತುಂಬಾ ಗಟ್ಟಿಯಾಗ್ಬಿಟ್ರು ಚೆನ್ನಾಗಲ್ಲ. ಹಾಗಾಗಿ 3 ಲೋಟ ಆಗುವಷ್ಟು ತೆಂಗಿನಕಾಯಿನ ಹಾಲು ಜೊತೆಗೆ 1 ಲೋಟ ಆಗುವಷ್ಟು ನೀರನ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಇಲ್ಲಿ ಕುದಿಸ್ಕೊಳ್ತಾ ಇದ್ದಾರೆ. ಈ ತರ ಮಾಡೋದ್ರಿಂದ ಗಿಣ್ಣು ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದಾರೆ. ಇದು ಕುದಿಯೋಂಥ ಟೈಮಲ್ಲಿ ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಫ್ಲೇಮ್ನ ಪೂರ್ತಿಯಾಗಿ ಕಡಿಮೆ ಮಾಡಿ ಇದಕ್ಕೆ ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದಾರೆ. ಆದಷ್ಟು ಕೂಡ ಚೆನ್ನಾಗಿರುವಂಥ ಬೆಲ್ಲನ ತಗೊಳ್ಳಿ. ಕಲ್ಲು ಕಸ ಇರುವಂತಹ ಬೆಲ್ಲ ಆದರೆ ಗಿಣ್ಣುನ ತಿನ್ನುವಾಗ ಹಾಗಾಗಿನೇ ಸಿಗುತ್ತೆ. ಹಾಗಾಗಿ ಆದಷ್ಟು ಕೂಡ ಪ್ಯೂರ್ ಆಗಿರುವಂಥ ಬೆಲ್ಲನ ಬಳಸಿದ್ರೆ ಒಳ್ಳೆಯದು. ನೋಡಿ, ಇವಾಗ ಬೆಲ್ಲದ ಪುಡಿ ಕೂಡ ಹಾಕೊಂಡಿದ್ದಾದ್ಮೇಲೆ ಇದನ್ನ ತಿರುಗಿಸ್ತಾ ಇರಬೇಕು. ಇದು ಪೂರ್ತಿಯಾಗಿ ಬೆಲ್ಲ ಎಲ್ಲ ಅದರಲ್ಲಿ ಕರಗಬೇಕು. ಚೆನ್ನಾಗಿ ಮೆಲ್ಟ್ ಆದ್ಮೇಲೆ ನಾವು ಇದಕ್ಕೆ ಹೊಂದನ್ನ ಹಾಕೋಬೇಕಾಗುತ್ತೆ. ನಾವು ಮೊದಲೇ ಅಕ್ಕಿನ ರುಬ್ಬಿ ಇಟ್ಕೊಂಡಿದ್ದೀವಲ್ಲ, ಅಕ್ಕಿಯ ಹಾಲು ಅದನ್ನ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಇದು ಕರಗಬೇಕು. ನೋಡಿ, ಇವಾಗ ಕರ್ಗಿ ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ನಾವು ಹಾಲನ್ನ ಸೇರಿಸ್ಕೋಬೇಕಾಗುತ್ತೆ. ನಾವು ಮೊದಲೇ ರುಬ್ಬಿಟ್ಕೊಂಡಿದ್ದೀವಲ್ಲ ಅಕ್ಕಿಯ ಹಾಲು, ಅದನ್ನ ಸೇರಿಸ್ಕೊಳ್ತಾ ಈ ತರ ತಿರುಗಿಸ್ಕೋಬೇಕಾಗುತ್ತೆ. ಆದಷ್ಟು ಕೂಡ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ಒಂದು ಹಾಲನ್ನ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇದನ್ನ ಹಾಕ್ತಾ ಇದು ಗಟ್ಟಿ ಆಗ್ತಾ ಬರುತ್ತೆ.
1-2 ನಿಮಿಷ ಟೈಮ್ ತೊಗೋಬೋದು ಅಂತ ಅನಿಸುತ್ತೆ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದೇ ಥರ ಕೈ ಬಿಡ್ದೇ ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇದಕ್ಕೆ ಅಕ್ಕಿ ಹೊಂದನ್ನು ಹಾಕೊಂಡಿರೋದ್ರಿಂದ ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದೇ ಥರ ಕೈ ಬಿಡ್ದೇ ಈ ಥರ ತಿರುಗಿಸ್ಕೊಳ್ತಾನೇ ಇರಬೇಕಾಗುತ್ತೆ. ನೋಡಿ, ತಿರುಗಿಸ್ಕೊಳ್ತಾ ಎಷ್ಟು ಗಟ್ಟಿ ಆಗ್ತಾ ಬಂತು ಅಂತ. ಈ ಒಂದು ಹದಕ್ಕೆ ಗಟ್ಟಿ ಆದಾಗ ನಾವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಯಾವ ಹದದಲ್ಲಿದೆ ಅಂತ ನಾನು ಇವಾಗ ತೋರಿಸ್ತೀನಿ. ನೋಡಿ, ಈ ಒಂದು ಹದಕ್ಕೆ ಬಂದಾಗ ನಾವು ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಓವರ್ ನೈಟು ಬಿಡಬೇಕಾಗುತ್ತೆ. ಆವಾಗಲೇ ಕೂಡ ತಿನ್ಬಹುದು, ಬಟ್ ಅಷ್ಟು ಗಟ್ಟಿ ಇರಲ್ಲ. ಬೆಳಗ್ಗೆಗಾದರೆ ಇದು ತಣ್ಣಗೂ ಇರುತ್ತೆ ಮತ್ತು ಸ್ವಲ್ಪ ಹೆಪ್ಪು ಥರ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ. ಆವಾಗ ನಾವು ರೊಟ್ಟಿಗಾಗಲಿ, ಚಪಾತಿಗಾಗಲಿ, ದೋಸೆಗಾಗಲಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಈ ಕಾಯಿಗಳನ್ನ. ಹಾಗೆ ತಿನ್ನೋದಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಸ್ವಲ್ಪನಾರು ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ಥ್ಯಾಂಕ್ ಯು.